ಇದಕ್ಕೆ ಟಚ್ ಮಾಡ್ಯಾರೇನ್ರಿ ಬೆಳಿಗ್ಗೆ? ಸರ್ ಕೈಯಾಗ ಹಿಡ್ದನ್ರಿ. ಕೈಯಾಗ ಹಿಡ್ದಾರೆ. ಈ ಪೈಪ್ ತಗೊಂಡ್ ಸರ್, ಈ ಪೈಪ್ ಎತ್ಕೋತ ಬರತ್ತೀನ್ರಿ. ನೀವು ಹಾವ ಹಿಡ್ದು ಉಳ್ದಾರಂದ್ರ ಇದನ್ನ ಹಿಡಿದು ಉಳ್ದಾರಂದ್ರ ಇನ್ನೊಮ್ಮೆ ಹುಟ್ಟಿ ಬಂದಂಗ ನಿಮಗೆ ಗ್ಯಾರಂಟಿ. ಇಲ್ಲ ಸರ್. ಯಾಕಂದ್ರೆ ಈ ಹಾವಿಗೆ ಏನಂತಾರಂದ್ರ ಯಮ ಅಂತಾರ. ಯಮ ಧರ್ಮ ಅಂತಾರಲ್ಲ, ಇದ ಹಾವದ. ಸಾಲ ಇಲ್ರಲ್ಲ ಅದ ಸಾಲಹಳ್ಳಿ. ಎಲ್ರಿಗೂ ನಮಸ್ಕಾರ. ನೋಡ್ರಿ ಸಾಲಹಳ್ಳಿ ಒಳದಾಗ ಹಾವು ಹಿಡ್ಯಾಕ ಬಂದಿವಿ. ರಸಲ ವಿಪರೀತ ಇದೆ. ಭಾಳ ಕೆಟ್ಟ ವಿಷಕಾರಿ ಹಾವ್ರಿ ಇದು. ನೋಡ್ರಿ ರಸಲ ವೈಪರ್ ಹಾವ ಪೈಪ್ ಒಳಗೆ ಸಿಕ್ಕೊಂದೈತಿ. ಭಾಳ ಅಂದ್ರೆ ಭಾಳ ವಿಷಕಾರಿ ಹಾವಿದ. ಇದ್ರ ಬಗ್ಗೆ ವಿಡಿಯೋ ಮಾಡಿದೀವಿ. ಇದ ಪೈಪ್ ಒಳಗೆ ಸಿಕ್ಕೊಂದೈತಿರಲ್ಲ, ಅನಂಟ್ಲೆ ಉಳ್ದೈತ್ರಿ. ಇಲ್ಲ ಒಟ್ಟ ಕಾಣುವಂತ ಹಾವಲ್ಲ. ಇದಕ್ಕೆ ಟಚ್ ಮಾಡ್ಯಾರೇನ್ರಿ ಬೆಳಿಗ್ಗೆ? ಸರ್ ಕೈಯಾಗ ಹಿಡ್ದನ್ರಿ. ಕೈಯಾಗ ಹಿಡ್ದಾರೆ. ಈ ಪೈಪ್ ತಗೊಂಡ್ ಸರ್, ಈ ಪೈಪ್ ಎತ್ಕೋತ ಬರತ್ತೀನ್ರಿ. ನೀವು ಹಾವ ಹಿಡ್ದು ಉಳ್ದಾರಂದ್ರ ಇದನ್ನ ಹಿಡಿದು ಉಳ್ದಾರಂದ್ರ ಇನ್ನೊಮ್ಮೆ ಹುಟ್ಟಿ ಬಂದಂಗ ನಿಮಗೆ ಗ್ಯಾರಂಟಿ. ಇಲ್ಲ ಸರ್. ಯಾಕಂದ್ರೆ ಈ ಹಾವಿಗೆ ಏನಂತಾರಂದ್ರ ಯಮ ಅಂತಾರ. ಯಮ ಧರ್ಮ ಅಂತಾರಲ್ಲ, ಇದ ಹಾವದ. ಭಾಳ ಅಂದ್ರೆ ಭಾಳ ವಿಷಕಾರಿ ಇರ್ತೈತಿ. ಇದು ಕಡಿತಂದ್ರ ಬದುಕು ಚಾನ್ಸಸ್ ಭಾಳ ಕಡಿಮೆ ಇರ್ತೈತಿ. ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಕಡ್ದಿದ್ದ ಸ್ಪಾಟ ಕುಳ್ಯಾಕ ಚಾಲು ಮಾಡ್ತೈತಿ. ಆದಷ್ಟು ಬೇಗ ಹೋಗಿ ಹಾಸ್ಪಿಟ್ಲ್ ಹೋಗಿ ಅಡ್ಮಿಟ್ ಆಗ್ಲಂದ್ರೆ ಕುಳ್ಯಾಕ ಸ್ಟಾರ್ಟ್ ಮಾಡ್ತೈತಿ. ಮತ್ತು ಈ ಹಾವಿ ಒಳಗೆ ವಿಭಿನ್ನವಾದ ವಿಷಯ ಇರ್ತೈತಿ. ಅಂದ್ರೆ ಮಲ್ಟಿಪಲ್ ವೆನಮಸ್ ಸ್ನೇಕ್ ಇದೆ. ಇದನ್ನ ಕೈಲೇ ಮುಟ್ಟಾಕ ಹೋಗ್ಬಾರ್ದು. ಮತ್ತು ಇದ ಟಾರ್ಗೆಟ್ ಮಾಡಿ ಕಡಿತೈತಿ. ಪೈಪ್ ತೆಗಿದ್ರಿ ಸರ್, ಪೈಪ್ ಮಡಿಚ್ ಬಿಡ್ತ್ರಿ ಅಲ್ಲಿಗೆ. ಅದ ಮಡ್ಚಾನತ್ಲೆ ಆ ಪೈಪ್ ಮಡಿಸೋದಕ್ಕ ಅದು ಹೋಲ್ನಾಗ ಹಾವ ಐತ್ರಿ. ಕೈ 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 ಹಿಡಿದು ಬಿಟ್ರಿ ಸರ್ ಅದನ್ನ. ಆದ್ರೂ ಹುಷಾರ್ರಿ ನೀವು. ಭಾಳ ಅಂದ್ರೆ ಭಾಳ ಡೇಂಜರ್ ಇದೆ. ಅಷ್ಟ ಬಿಟ್ಕೊಟ್ಟು ಕೆಲಸ ಪೈಪ್ ಅಷ್ಟ ಕಟ್ ಮಾಡಿ ತೆಗದ ಕೆಲಸ ಇಟ್ಟು ಹಾಕಿ ಸರ್ ಅದನ್ನ. ದಾಟಿ ಆಯ್ತಾ ದಾಟಿ. ಇವ ನಮ್ಮ ರಾಮದುರ್ಗ ತಾಲೂಕ್ದಾಗ ಭಾಳ ಅದಾವ ಇವು ಹಾವ. ವೈಪರ್ ಹಾವ ಅದಾರಲ್ಲ, ಭಾಳ ಅಂದ್ರೆ ಭಾಳ ಅದಾವ್ರಿ. ನೋಡ್ರಿ ಈಗ ರಸಲ ವೈಪರ್ ಐತಲ್ಲ, ಅದನ್ನ ರೆಸ್ಕ್ಯೂ ಮಾಡಬೇಕು. ಅದನ್ನ ರೆಸ್ಕ್ಯೂ ಮಾಡೋದು ಭಾಳ ಡೇಂಜರ್ ಐತಿ. ಯಾಕಂದ್ರೆ ಈಗ ಭಾಳ ಅಗ್ರೆಸಿವ್ ಆಗೈತಿ. ಅದ ಕಡಿ ಪೊಸಿಷನ್ದಾಗ ಐತಿ. ಒಟ್ಟು ಆ್ಯಕ್ಚುಲಿ ಅದನ್ನ ಮುಟ್ಟಾಕ ಹೋಗ್ಬಾರ್ದು. ಭಾಳ ವಿಷಕಾರ ಐತಿ. ಇಂಥ ಸಿಚುವೇಶನ್ದಾಗ ಏನು ಮಾಡಬೇಕು ಅನ್ನೋದು, ಯಾವ ಥರ ರೆಸ್ಕ್ಯೂ ಮಾಡ್ಬೇಕು ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ. ಅದು ಏನೋ ನಂಗಿದಾಗ ಸರ್. ಅದು ಇವು ಹಾವು ಹೊಡ್ಯಾಕ ಒಂದು ಇದನ್ನ ಬೇರೆ ಇರ್ತೈತಿ. ಈಗ ಹೆಂಗೆ ಇಡ್ತಿರಲ್ಲ, ಇದನ್ನ ಬೇರೆ ಇರ್ತೈತಿ. ಇದನ್ನ ಅಷ್ಟೇ ಹಿಡ್ಯಾಕ್ರ ಮತ್ತದ. ಬರ್ರಿ ಕಟ್ ಮಾಡಿ ಬರ್ರಿ. ಒಟ್ಟ ಏನೋ ತೆಲ್ನಾಗ ಇಸ್ಕೊಬೇಡ್ರಿ. ಹಾಂ, ಕಟ್ ಮಾಡ್ಕೊಂಬರ್ರಿ. ಸ್ವಲ್ಪ ಎಬಿಸ್ ಮಡಿಸಿ ನೋಡ್ರಿ. ಆ ಕಡೆ ಈ ಕಡೆ ಐತೆ, ಆ ಕಡೆ ಐತದ ಹಾಂ ಸರ್. ಆ ಕಡೆ ಐತ್ರಿ, ಈ ಕಡೆ ಐತ್ರಲ್ಲ, ಕಟ್ ಮಾಡಿಬಿಟ್ರ. ಈಗ ಸಾವಕಾಶ ಕಟ್ ಮಾಡ್ಬೇಕ್ರಿ ಅದನ್ನ. ಸ್ವಲ್ಪ ಕಡ್ಲೆ ಕಟ್ ಮಾಡಿದ್ರಿ. ಅದರಲ್ಲೇ ಕಟ್ ಮಾಡ್ತಾರೆ ಮಾರ್ನಾಡಿ. ನನ್ನ ಕೈ ಐತಿ ತೋರಿ ತೆಲ್ನಾಗ ಇಸ್ಕೊಬಿಟ್ರಿ. ಸ್ವಲ್ಪ ಹಿಂಗೆ ಇದು ಮಾಡಿದ್ರಿ ಸರ್. ಮಾಡ್ರಿ. ತೊಗೊಂಬರ್ರಿ, ಪಕ್ಕದ ಜಾಗ್ರಿ. ಟಚ್ ಮಾಡಕ್ಕೆ ಹೋಗ್ಬಾರ್ದು ಅದಕ್ಕೆ. ಹಲ್ ನೋಡ್ರಿ, ಅದು ರಸಲ ವೈಪರ್ದ. ವಿಷಯ ಹಂಗ ಬಿಡಾಯ್ತು ಅದೀಗ. ನೋಡ್ರಿ ಹಲ್ಲಾಗ ವಿಷ ನೋಡ್ರಿ ಹಂಗ ಬಿಡಾಯ್ತದ. ನಾವ್ ಆಗಿಲ್ರಿ ಇನ್ನ ಆ ಕಡೆ ಹೊಡ್ತೀವಿ ನೋಡ್ರಿ ಅದ. ಬರ್ರಿ. ಫೋನ್ ಈ ಕಡೆ ಹೇಳ್ಕೊಂಬರ್ರಿ. ಅದ ಬಿಸಿಲಿಗೆ ಕ್ಯಾಮ್ರಾ ಆಫ್ ಆಗಿಬಿಡ್ತಿದ್ರು. ಹಾಂ ಸರ್. ನೋಡ್ರಿ ರಸಲ ವೈಪರ್ ಸ್ನೇಕ ಭಾಳ ಅಂದ್ರೆ ಭಾಳ ವಿಷಕಾರಿ. ಆ್ಯಕ್ಚುಲಿ ನನ್ನ ಕೈಲಿ ಮುಟ್ಟಾಕ ಹೋಗ್ಬಾರ್ದು. ಆದ್ರೆ ಏನು ಮಾಡೋಕ್ಕಾಗಂಗಿಲ್ಲ, ಅನಿವಾರ್ಯತೆ ಐತೆ. ಕೆಲವೊಂದ್ಸಲ ಮುಟ್ಲೇಬೇಕಾಗುತ್ತೆ. ಎಲ್ರಿಗೂ ನಮಸ್ಕಾರ. ಇದು ನೋಡ್ರಿ ರಸಲ ವೈಪರ.
ಕನ್ನಡದಾಗ ಇದಕ್ಕೆ ಕೊಳಕ ಮಂಡಲ ಹಾವು ಅಂತಾರೆ. ಈಗ ಜಸ್ಟ್ ಸಾಲಲ್ಲಿ ಹಿಡ್ಕೊಂಬಂದೇನೆ. ಈ ಹಾವು ಐತಲ್ಲ ಭಾಳ ಅಂದ್ರೆ ಭಾಳ ಡೇಂಜರ್. ಇದಕ್ಕಿಂತ ಮುಂಚೆ ನಾವು ಒಂದು 2 ವೀಡಿಯೋ ಮಾಡಿದ್ವಿ ಈ ಹಾವು ಬಗ್ಗೆ, ನೀವು ಎಲ್ಲ ನೋಡಿದ್ದೀರಿ. ಈ ರಸಲ ವೈಪರ್ ಐತಲ್ಲ ಇದಕ್ಕೆ ಒಂದೇ ಥರ ವಿಷಯ ಇರಲ್ಲ, 3 ಥರ ವಿಷಯ ಇರ್ತೈತಿ. ಅದಕ್ಕೋಸ್ಕರ ಇದಕ್ಕೆ ವಿಷಯದ ಫ್ಯಾಕ್ಟ್ರಿ ಅಂತಾರೆ. ಈ ಹಾವಿಗೆ ಐತಲ್ಲ ವಿಷಯದ ಫ್ಯಾಕ್ಟ್ರಿ ಅಂತಾರೆ. ಮತ್ತು ಆಮೇಲೆ ಇದಕ್ಕೆ ಯಮದೂತ, ಭೂಮಿ ಮೇಲೆ ಇರುವ ಯಮದೂತ ಅಂತಾರೆ ಈ ರಸಲ ವೈಪರ್ಗೆ. ಇದರ ಅಟ್ಯಾಕು ಭಾಳ ಅಂದ್ರೆ ಭಾಳ ಫಾಸ್ಟ್ ಇರ್ತೈತೆ ಮತ್ತು ಇದಕ್ಕೆ ಟಾರ್ಗೆಟ್ ಮಾಡಿ ಕಡಿತೈತೆ. ಅದಕ್ಕೋಸ್ಕರ ಇದಕ್ಕೆ ವಿಷಯದ ಫ್ಯಾಕ್ಟ್ರಿ ಅಂತಾರೆ. ಈ ಹಾವು ಕಡಿತಂದ್ರೆ ತೀವ್ರವಾದ ನೋವು ಆಕೈತಿ, ಊತ ಉಂಟಾಕೈತಿ, ಅಂದ್ರೆ ಎಲ್ಲಿ ಕಡಿದಲ್ಲ ಬಾಯ್ತೈತಿ. ಆಮೇಲೆ ಅಂಗಾಂಗ ಹಾನಿ ಆಗ್ತಾವ. ಅಂದ್ರೆ ಅಂಗಾಂಗ ಹಾನಿ ಆಗ್ತಾವ. ಅಂಗಾಂಗ ಹಾನಿ ಅಂದ್ರೆ ಕಿಡ್ನಿ ಮತ್ತು ಲಿವರ ಹೋಗುವಂಥ ಸಾಧ್ಯತೆ ಭಾಳ ಇರ್ತೈತಿ ಹಾವಿಗೆ. ಈ ರಸಲ ವೈಪರ್ ಐತಿಲ್ಲ ಕಿಡ್ನಿ ಮತ್ತು ಲಿವರ್ ಹೋಗುವಂಥ ಹಾನಿ ಭಾಳ ಇರ್ತೈತಿ. ಇದು ಎಂತಲ್ಲಿ ಇರ್ತೈತಿಪ್ಪ ಅಂದ್ರೆ ಹುಲ್ಲುಗಾವಲು ಪ್ರದೇಶ ಮತ್ತು ಕೃಷಿ ಭೂಮಿ ಇರ್ತಾವಲ್ಲ, ಆಮೇಲೆ ಇದು ಕಲ್ಲಿನ ಪ್ರದೇಶ ಇರ್ತಾವಲ್ಲ, ಇಂಥಲ್ಲಿ ಭಾಳ ಇರ್ತಾವೆ. ಅದಕ್ಕೋಸ್ಕರ ನಮ್ಮ ರಾಮದುರ್ಗ ತಾಲೂಕ್ದಾಗ ಈ ಹಾವು ಭಾಳ ಅದಾವೆ. ಮತ್ತು ತಿಂಗಳಿಗೆ ಒಬ್ಬರ ಬೈಟ್ ಆಗಿರ್ತೈತೆ ಅಂದ್ರೆ ತಿಂಗಳಿಗೆ ಒಬ್ಬರಿಗಾರ ಕಡ್ದೈತಿ ನಮ್ಮ ರಾಮದುರ್ಗ ತಾಲೂಕ್ದಾಗ. ಇದರ ಜೀವಿತಾವಧಿ ಎಷ್ಟು ವರ್ಷ ಐತೆ ಅಂತಪ್ಪ ಅಂದ್ರೆ 10 ರಿಂದ 15 ವರ್ಷ ಬದುಕ್ತೈತೆ. ಇದು ರಾತ್ರಿ ಸಂಚಾರಿ ಹಾವ. ರಾತ್ರಿ ಸಂಚಾರಿ ಹಾವ ಅತಿಯಾದ ವಿಷಕಾರ ಇರ್ತೈತೆ, ಅಂದ್ರೆ ಭೀಕರ ವಿಷಕಾರ ಇರುವಂಥ ಹಾವ. ಇಲಿಗಳನ್ನು ತಿಂದೈತಿ, ಪಕ್ಷಿಗಳನ್ನು ತಿಂದೈತಿ. ಇದು ಮಾಂಸಾಹಾರಿ ಹಾವು ಆಗಿದ್ದಂದ್ರೆ ಇದು ಯಾವ ಥರ ತಿಂದೈತೆ ಅಂದ್ರೆ ಹೊಂಚು ಹಾಕಿ ದಾಳಿ ಮಾಡ್ತೈತೆ. ಹೊಂಚು ಹಾಕಿ ದಾಳಿ ಮಾಡುವಂಥ ಹಾವಿದೆ.